ಇಂದಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚಿತ್ರಸಂತೆ ಪ್ರಾರಂಭ ಆಗಿದೆ. ಚಿತ್ರಕಲಾ ಪರಿಷತ್ನಿಂದ ಈ ಚಿತ್ರಸಂತೆಯನ್ನ ಆಯೋಜನೆ ಮಾಡಲಾಗಿದ್ದು 23ನೇ ಚಿತ್ರಸಂತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ. 1530 ಪ್ರದರ್ಶಕರಿಗೆ ಈ ಬಾರಿ ಚಿತ್ರಸಂತೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ 5 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸುಮಾರು 22 ರಾಜ್ಯಗಳ 1500 ಕಲಾವಿದರ ಕಲಾಕೃತಿಗಳನ್ನ ಪ್ರದರ್ಶನಕ್ಕಿಡಲಾಗ್ತಾ ಇದ್ದು, ಮೈಸೂರು ಮತ್ತು ತಂಜಾವೂರು ಶೈಲಿಯ ಪರಂಪರೆಯ ಚಿತ್ರಕಲೆ ಇಲ್ಲಿ ಎಲ್ಲರನ್ನೂ ಆಕರ್ಷಿಸಿ ಕೈಬೀಸಿ ಕರೀತಾ ಇದೆ. ಚಿತ್ರಸಂತೆ ಬಂತಂದ್ರೆ ಸಾಕು ಕಲಾವಿದರಿಗೆ ಮತ್ತು ಕಲಾ ಪ್ರೇಮಿಗಳಲ್ಲಿ ಎಲ್ಲಿಲ್ಲದ ಒಂದು ಸಂಭ್ರಮ ಮನೆ ಮಾಡುತ್ತೆ. ಇಂತಹದೇ ಒಂದು ಚಿತ್ರಸಂತೆ ಇಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ. ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಇಂದು ಬೆಂಗಳೂರಿನ KK ಗೆಸ್ಟ್ ಹೌಸ್ ನ ಒಂದು ರಸ್ತೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಒಂದು ವತಿಯಿಂದ ಒಂದು ಚಿತ್ರಸಂತೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಚಿತ್ರಸಂತೆಯಲ್ಲಿ ಸುಮಾರು ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಚಿತ್ರಸಂತೆಯು ಇಂದು ಭಾನುವಾರದಂದು ಚಾಲನೆ ದೊರಕಲಿದ್ದು ಜನವರಿ 12ನೇ ತಾರೀಕಿನವರೆಗೆ ಈ ಚಿತ್ರಸಂತೆ ನಡೆಯಲಿದೆ. ಈ ರಸ್ತೆಯಲ್ಲಿ ಸುಮಾರು ಬೆಳಗ್ಗೆ 8ರಿಂದ ಪ್ರಾರಂಭವಾಗಿ ಸಂಜೆ 8ರವರೆಗೆ ಚಿತ್ರಸಂತೆ ನಡೆಯಲಿದೆ. ಜೊತೆಗೆ ಇಲ್ಲಿ ಪ್ರದರ್ಶನ ಮಾಡಲು ಬೇರೆ ಬೇರೆ ರಾಜ್ಯದವರು ಮತ್ತು ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಈ ವರ್ಷದ ಚಿತ್ರಸಂತೆಯನ್ನು ಆಯೋಜನೆ ಮಾಡಲಾಗಿದ್ದು ಈ 23ನೇ ಚಿತ್ರಸಂತೆ ಆಗಿದೆ. ಸುಮಾರು 2003ರಿಂದ ಚಿತ್ರಸಂತೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ 22 ರಾಜ್ಯಗಳಿಂದ ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಿಂದ ಈ ಚಿತ್ರಸಂತೆಯ ಇಲ್ಲಿ ಜನರು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಲಾಕೃತಿಗಳನ್ನ ಮತ್ತು ತಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡಲು ಸುಮಾರು 3314 ಅರ್ಜಿಗಳು ಬಂದಿದ್ದು, ಅದರಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಚಿತ್ರಸಂತೆಯಲ್ಲಿ ಬರುವವರಿಗೆ ಕೂಡ ಊಟ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಹೇಳೋದೇನೆಂದ್ರೆ ಸುಮಾರು ಶಿವಾನಂದ್ ಸರ್ಕಲ್ ನಿಂದ ವಿಡ್ಸರ್ ಸರ್ಕಲ್ ಏನಿದೆ ಅಲ್ಲಿವರೆಗೂ ರಸ್ತೆಯ ಬಲಭಾಗಕ್ಕೆ ಎಡಭಾಗಕ್ಕೆ ತಮ್ಮ ಕಲಾಕೃತಿಗಳನ್ನ ಮತ್ತು ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ಈ ಚಿತ್ರ ಪರಿಷತ್ನಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಮಾಡಿದ ಚಿತ್ರದಲ್ಲಿ ವಾಟರ್ ಬೇಸ್ಡ್ ಇರ್ಲಿ, ಥ್ರೆಡ್ ಆರ್ಟ್ ಇರ್ಲಿ, ಆಯಿಲ್ ಬೇಸ್ಡ್ ಇರ್ಲಿ, ಹೀಗೆ ವಿವಿಧ ಚಿತ್ರಗಳನ್ನ ಕಲಾಕೃತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ತಮ್ಮ ಜನರ ಗಮನ ಸೆಳೆಯುತ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹಳ್ಳಿಯಲ್ಲಿ ಹೇಗಿರುತ್ತೆ ಅಂತಹದೇ ಒಂದು ಚಿತ್ರಗಳನ್ನ ಇಲ್ಲಿ ಪ್ರದರ್ಶನಕ್ಕಿಟ್ಟು ಜನರ ಗಮನ ಸೆಳೆಯುತ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ಟೆಂಪಲ್ ಗಳಿರ್ಲಿ, ಕಲಾಕೃತಿಗಳಿರ್ಲಿ, ಹಸು ಇರ್ಲಿ, ಎತ್ತು ಇರ್ಲಿ, ಹೀಗೆ ಹಳ್ಳಿಯ ಸೊಡಗು ಬೇರೆ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಇರುವ ಕಲಾ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಜನರ ಗಮನ ಸೆಳೆಯುತ್ತಿದ್ದಾರೆ. ಜೊತೆಗೆ ಭಗವದ್ಗೀತೆಯಲ್ಲಿರುವ ಒಂದು ಚಿತ್ರಣವನ್ನ ಕೂಡ ಇಲ್ಲಿ ರಾಮ್ ಇರುವುದು ಅಂತ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಒಟ್ಟಾರೆ ಹೇಳುವುದೇನೆಂದ್ರೆ ಇವತ್ತು ಪ್ರಾರಂಭವಾಗಿದ್ದ ಚಿತ್ರಸಂತೆ ಸುಮಾರು ಜನವರಿ 12ರವರೆಗೆ ನಡೆಯಲಿದ್ದು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಇಲ್ಲಿ ಬರುವ ನಿರೀಕ್ಷೆ ಇದೆ. ಜೊತೆಗೆ ಸುಮಾರು 5 ಲಕ್ಷ ಜನರು ಈ ಚಿತ್ರಸಂತೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.